ಇವತ್ತು ಗುರು ಪೌರ್ಣಮಿ ಇದ್ದಿದ್ದರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ ನಾನು. ಈ ದೇವಸ್ಥಾನ ಬಂದು ನಮ್ಮ ಮನೆ ಪಕ್ಕನೇ ಲೇಔಟ್ ಇದೆ, ಲೇಔಟಲ್ಲಿ ಇರೋದು ಈ ದೇವಸ್ಥಾನ. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ. ಎಲ್ಲರೂ ಹಾಯ್ ಮಾಡ್ರಿ. ಈ ದೇವಸ್ಥಾನಕ್ಕೆ ಬೈ ವಾಕಲ್ಲೇ ಹೋಗ್ಬೋದು, ಅದರಿಂದ ನಾವು ವಾಕ್ ಆಗುತ್ತೆ ಅಂತ ಬೈ ವಾಕಲ್ಲೇ ಹೋಗಿದ್ದು. ಇದು ಬಂದು ಲೇಔಟಲ್ಲಿರೋದು ನಂದನವನ ಲೇಔಟು. ದಯವಿಟ್ಟು ರಸೀದಿಯನ್ನು ಪಡೆಯಬೇಕಾಗಿ ವಿನಂತಿ. ದೇವರ ದರ್ಶನ ಪಡೆಯಬೇಕಾಗಿ ವಿನಂತಿ. ರಸೀದವಾದ ನಂತರ ಪ್ರಸಾದವನ್ನು ಸ್ವೀಕರಿಸಿ ದೇವರ ದರ್ಶನಕ್ಕೆ ಸಂಜೆ 8:30 ಶ್ರೀಮತಿ ಇಂದಿರಾ ನಾಗರಾಜ್ ಅವರು ಎಂ.ಪಿ. ನಾಗರಾಜ್ ಅವರು ವಿಶೇಷ ಅಲ್ಲೇ ಕುತ್ಕೊಬಿಡು. ಇಲ್ಲಿ ಪ್ಲೇಟ್ ಇಟ್ಕೊಂಡು ಇಲ್ಲಿ ಇಡು. ತಗೊಂಡು ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಇವತ್ತಿನ ಲಾಗ್ ಬಂದು ಇಷ್ಟೇ. ಗುರು ಪೌರ್ಣಮಿ ಲಾಗು ತುಂಬ ಚೆನ್ನಾಗಿ ಮಾಡಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು ಡೆಕೋರೇಷನ್ ಎಲ್ಲ. ಪ್ರತಿ ವರ್ಷವೂ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾನೆ. ಸಿಕ್ಕಾಪಟ್ಟೆ ಜನ ಇರ್ತಾರೆ, ಆದರೆ ನಾವು ಹೋಗೋಷ್ಟರಲ್ಲಿ ಲೇಟ್ ಆಗಿತ್ತು, ಅದರಿಂದ ಜನ ಸ್ವಲ್ಪ ಕಡಿಮೆನೇ ಇದ್ದರು. ಪ್ರತಿ ವರ್ಷ ಡೆಕೋರೇಷನು ಗ್ರ್ಯಾಂಡಾಗೇ ಇರುತ್ತೆ ಮತ್ತು ಜನನೂ ತುಂಬ ಇರ್ತಾರೆ. 12 ಗಂಟೆಗೆ ಮಹಾಮಂಗಳಾರತಿ, ನಾವು ಹೋಗೋಷ್ಟು 12:15 ಆಗಿತ್ತು, ಅದರಿಂದ ಜನ ಎಲ್ಲ ಹೊಂಟೋಗಿದ್ರು. ರಶ್ ಎಲ್ಲ ಕಡಿಮೆ ಇತ್ತು. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಯಾರ್ಯಾರೆಲ್ಲ ಜಿಗಣಿ ನಿಯರ್ ಬೈ ನಂದನವನ ಲೇಔಟಲ್ಲಿ ಇರ್ತೀರ, ಪ್ರತಿ ಗುರುವಾರ ಇಲ್ಲಿ ಪೂಜೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬೆಳಗ್ಗೆ ಪ್ರಸಾದ ಸಹ ಇರುತ್ತೆ. ತುಂಬ ಜನ ಬರ್ತಾರೆ. ನೀವು ಹಾಗೆ ಟ್ರೈ ಮಾಡಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದಕ್ಕೆ. ಪಕ್ಕದಲ್ಲೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಸಹ ಇದೆ ಮತ್ತು ರಾಜರಾಜೇಶ್ವರಿ ದೇವಸ್ಥಾನ ಸಹ ಇದೆ. ಇಲ್ಲಿ ಪೂಜೆಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇದೇ ಥರ ವಿಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.